ಅಸ್ಸಲಾಮು ಅಲೈಕುಮ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದಿಲ್ ಸೆ ಇರ್ಫಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾನೆ ಅಂತ ಭಾವಿಸ್ತೇನೆ. ನಾವು ದಮಾಮ್ನಿಂದ ಮಕ್ಕಾ ಕಡೆಗೆ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ರಸ್ತೆಗಳ ಸೌಂದರ್ಯ ಮತ್ತು ಮಕ್ಕಾ ನಗರದ ಪ್ರದೇಶಗಳನ್ನು ನಿಮಗೆ ನೋಡಬಹುದು. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ನಾವು ದಮಾಮ್ನಿಂದ ಮಕ್ಕಾ ಕಡೆಗೆ ಹೊರಟಿದ್ದೇವೆ. ಬೆಳಗ್ಗಿನ ಜಾವ ಆದ್ದರಿಂದ ಸ್ವಲ್ಪ ಶಾಂತವಾಗಿದೆ ಪ್ರದೇಶಗಳು. ಈ ಪಯಣ ಕೇವಲ ಟ್ರಾವೆಲ್ ಅಲ್ಲ, ಇದೊಂದು ಆಧ್ಯಾತ್ಮಿಕ ಪ್ರಯಾಣ. ಮನಸ್ಸಿನಲ್ಲಿ ಒಂದು ವಿಭಿನ್ನವಾದ ಖುಷಿ, ಯಾಕೆಂದರೆ ಹೊರಡುತ್ತಿರುವುದು ಮಕ್ಕಾ ಕಡೆಗೆ ಉಮ್ರಾ ಮಾಡಲು. ಈಗ ನೀವು ನೋಡ್ತಾ ಇದ್ದೀರಾ ದಮಾಮ್ನಿಂದ ನೇರ ರಿಯಾದ್ ಕಡೆಗೆ ಹೋಗುವಂತಹ ಒಂದು ಹೈವೇ ರೋಡ್. ನಿಮಗೆ ಈ ಹೈವೇ ನೇರವಾಗಿ ಕಾಣಬಹುದು. ಸ್ಟ್ರೈಟ್ ರೋಡ್ ಆಗಿರುತ್ತೆ. ಉದ್ದನೆಯ ರಸ್ತೆ ಆದ್ದರಿಂದ ನಿಮಗೆ ಇದು ನೇರವಾಗಿ ಹೋದಂತೆ ಕಾಣಿಸುತ್ತೆ. ರೋಡ್ ತುಂಬ ಕ್ಲೀನ್ ಆಗಿದೆ. ಟ್ರಾಫಿಕ್ ಕೂಡ ಕಡಿಮೆ ಇದೆ. ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ತುಂಬ ಚೆನ್ನಾಗಿದೆ. ನಾವು ದಮಾಮ್ನಿಂದ ರಿಯಾದ್ ಕಡೆಗೆ ಹೋಗ್ತಾ ಇರುವಾಗ ನಮಗೆ ಕೆಲವೊಂದು ಗುಡ್ಡೆಗಳು ಕಾಣಸಿಗುತ್ತವೆ. ಆದರೆ ಇದು ಸಾಮಾನ್ಯ ಗುಡ್ಡೆಗಳಲ್ಲ. ಅದಕ್ಕೆ ಹೆಸರು ಹೇಳ್ತಾರೆ ಮರಳು ಗುಡ್ಡೆಗಳು, ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತಾರೆ, ಅಥವಾ ಬಂಡೆ ಗುಡ್ಡೆಗಳಂತ ಹೇಳ್ತಾರೆ, ರಾಕಿ ಹಿಲ್ಸ್ ಅಂತ ಹೇಳ್ತಾರೆ ಇದಕ್ಕೆ. ದಮಾಮ್ನಿಂದ ರಿಯಾದ್ ರಸ್ತೆಯಲ್ಲಿ ಹೋಗುವಾಗ ನೋಡುವುದು ಹೆಚ್ಚು ಈ ತರಹದ ಮರಳು ಗುಡ್ಡೆಗಳು. ಇದು ಹೇಗೆ ಉಂಟಾಗುತ್ತವೆ ಅಂದರೆ, ಬಲವಾದ ಗಾಳಿಯಲ್ಲಿ ಮರಳುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಳ್ಳುತ್ತದೆ. ಹೀಗೆ ವರ್ಷಗಳ ಕಾಲ ಮರಳು ಸೇರಿ ಸೇರಿ ದೊಡ್ಡ ಗುಡ್ಡೆಗಳಾಗುತ್ತವೆ. ಈ ಗುಡ್ಡೆಗಳು ನಿತ್ಯವೂ ಸ್ವಲ್ಪ ಸ್ವಲ್ಪವಾಗಿ ಸ್ಥಳ ಬದಲಾಯಿಸಿರುತ್ತದೆ. ಯಾಕೆ ಈ ಗುಡ್ಡೆಗಳನ್ನು ಕೊರೆಯುತ್ತಾರೆ ಎಂದರೆ, ಸರಳವಾಗಿ ಅಂದರೆ ರಸ್ತೆಗಾಗಿ ವಾಹನಗಳು ವೇಗವಾಗಿ ಸುರಕ್ಷಿತವಾಗಿ ಹೋಗಲು, ಮತ್ತು ಇಂಧನ ಉಳಿತಾಯ ಮಾಡಲು, ಅಪಘಾತ ಕಡಿಮೆ ಮಾಡಲು, ಈ ಥರದ ರಸ್ತೆಗಾಗಿ ಇವರು ಬಂಡೆಗಳನ್ನು ಕೊರೆದು ರಸ್ತೆಗಳನ್ನು ನೇರವಾಗಿಯೂ ಸ್ವಲ್ಪ ಅಗಲವಾಗಿಯೂ ಮಾಡಿರ್ತಾರೆ. ಇಲ್ಲಿ ನಿಮಗೆ ಒಂದು ಗುಡ್ಡೆಯಲ್ಲಿ ಸುಬ್ಹಾನಲ್ಲಾ ಅಂತ ಒಂದು ಬರೆದು ಕಾಣುತ್ತದೆ. ಇದು ಯಾಕೆ ಬರಹ ಹಾಕುತ್ತಾರೆ ಅಂದರೆ, ಅಲ್ಲಾಹನ ನೆನಪಿಗಾಗಿ. ಪ್ರಕೃತಿಯ ಸೌಂದರ್ಯ ನೋಡಿದಾಗ ಮರಳು, ಗುಡ್ಡೆ, ಆಕಾಶ ಇದನ್ನು ನೋಡಿ ಸುಬ್ಹಾನಲ್ಲಾ ಅನ್ನೋದು ಒಂದು ಸ್ವಾಭಾವಿಕವಾಗಿ ಬರಬೇಕು ಅನ್ನೋದು ಒಂದು ಸಂದೇಶ. ಸುರಕ್ಷಿತ ಪ್ರಯಾಣದ ಒಂದು ಉದ್ದೇಶ ಕೂಡ ಆಗಿರುತ್ತದೆ. ಚಾಲಕರು ಇದನ್ನು ನೋಡಿ ಸ್ವಲ್ಪ ಮನಸ್ಸು ಶಾಂತವಾಗಿಸಿ ಜಾಗೃತೆಯಿಂದ ಓಡಿಸೋಕೆ ಕೂಡ ಸಹಾಯ ಆಗುತ್ತದೆ. ಸಫರ್ ಸಮಯದಲ್ಲಿ ನಾವು ಸ್ವಲ್ಪ ವಿಶ್ರಾಂತಿ ತಗೊಂಡೆವು. ವಿಶ್ರಾಂತಿ ತೆಗೆಯುವುದು ಸಫರ್ ಸಮಯದಲ್ಲಿ ಅತ್ಯಮೂಲ್ಯವಾದದ್ದು. ಯಾಕೆಂದರೆ ಸುಸ್ತಾಗಿರುತ್ತೇವೆ, ಚಾಲನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆಯೇ ನಾವು ನಮಾಜ್ ಮುಗಿದು ಸ್ವಲ್ಪ ವಿಶ್ರಾಂತಿ ಕೂಡ ತಗೊಂಡೆವು. ಸ್ವಲ್ಪ ವಿಶ್ರಾಂತಿಯ ನಂತರವೇ ನಾವು ಅಲ್ಲಿಂದ ಹೊರಟೆವು. ಈಗ ನಾವು ಇಹ್ರಾಮ್ ಕಟ್ಟಿ ಮಕ್ಕಾ ಕಡೆಗೆ ಹೊರಡುತ್ತಾ ಇದ್ದೇವೆ. ಮನಸ್ಸಿನಲ್ಲಿ ಭಯ, ಗೌರವ, ಖುಷಿ ಎಲ್ಲವೂ ಮಿಕ್ಸ್ ಆಗಿದೆ. ಅಲ್ಹಮ್ದುಲಿಲ್ಲಾ, ಕೊನೆಗೂ ನಾವು ಮಕ್ಕಾಗೆ ಬಂದು ತಲುಪಿದ್ದೇವೆ. ಇಲ್ಲಿ ಎಲ್ಲ ಕಡೆ ಜನ, ಇವರೆಲ್ಲರೂ ಉಮ್ರಾ ಮಾಡಲು ಬಂದವರು. ಮಕ್ಕಾ ಜಾಗ ಎಂಬುದು ಒಂದು ತುಂಬ ಪವಿತ್ರವಾದಂಥ ಸ್ಥಳ. ಎಲ್ಲ ಮುಸಲ್ಮಾನ ಬಾಂಧವರಿಗೂ ಕೂಡ ಇದು ಒಂದು ಕನಸಿನ ಸ್ಥಳವಾಗಿರುತ್ತೆ. جرام الحية
ಈಗ ನಾವು ಇಸ್ಲಾಮಿನ ಅತ್ಯಂತ ಪವಿತ್ರ ಸ್ಥಳವಾದ ಕಾಬಾ ಶರೀಫ್ನ ಎದುರು ನಿಂತಿದ್ದೇವೆ. ಅದನ್ನು ವರ್ಣನೆ ಮಾಡೋಕ್ಕೆ ಪದಗಳೇ ಸಾಲೋದಿಲ್ಲ. ಕಪ್ಪು ಬಟ್ಟೆಯಲ್ಲಿ ಮೆರೆಯುವ ಕಾಬಾ, ಅದರ ಮೇಲೆ ಇರುವ ಚಿನ್ನದ ಅಕ್ಷರಗಳು, ಇದು ಕೇವಲ ಒಂದು ಕಟ್ಟಡ ಅಲ್ಲ, ಇದು ಕೋಟ್ಯಾಂತರ ಮುಸ್ಲಿಮರ ಹೃದಯದ ಕೇಂದ್ರ. ಇಲ್ಲಿ ಪ್ರತಿ ಕ್ಷಣವೂ ವಿಭಿನ್ನ ಜನರು ತವಾಫು ಮಾಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ಅಲ್ಲಾಹನ ನೆನಪು. ಇಲ್ಲಿ ನಿಂತಾಗ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಎಲ್ಲ ಕಷ್ಟಗಳು ಮರೆಯಾಗಿ ಹೋಗುತ್ತವೆ. ಕಣ್ಣುಗಳಲ್ಲಿ ಸ್ವಾಭಾವಿಕವಾಗಿ ಕಣ್ಣೀರು ಬರುತ್ತೆ. ಇದು ಒಂದು ಅಂತಹ ಜಾಗ, ಯಾವುದೇ ಭಾಷೆ ಬೇಕಾಗಿಲ್ಲ, ಮನಸ್ಸಿಂದ ದುವಾ ಮಾಡಿದರೆ ಸಾಕಾಗುತ್ತೆ. ಅಲ್ಲಾಹನ ಮನೆ ಮುಂದೆ ನಿಂತಿರುವುದು ಇದು ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳಲ್ಲಿ ಒಂದು. काबे की रौनक, काबे का मंजर, अल्लाहु अकबर, अल्लाहु अकबर। देखूं तो देखे जाऊं बराबर, अल्लाहु अकबर, अल्लाहु अकबर। काबे की रौनक, काबे का मंजर, अल्लाहु अकबर, अल्लाहु अकबर। देखूं तो देखे जाऊं बराबर, अल्लाह। ಅಲ್ಹಮ್ದುಲಿಲ್ಲಾ, ಇವಾಗ ನಮ್ಮ ತವಾಫಿನ ಉಮ್ರಾದ ತವಾಫ್ ಕೂಡ ಮುಕ್ತಾಯಗೊಂಡಿದೆ. ತವಾಫ್ ಮುಗಿದ ನಂತರ ಸ್ವಲ್ಪ ದುವಾ ಮಾಡಿ ನಮಾಜ್ ಮಾಡಿ ಅಲ್ಲಿಂದ ನಾವು ನೇರವಾಗಿ ಸಫಾ ಮರ್ವಾ ಕಡೆಗೆ ಹೊರಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಈಗ ನಾವು ಸಫಾ ಮತ್ತು ಮರ್ವಾ ನಡುವೆ ನಡೆಯುವ ಪವಿತ್ರ ಸಹಿ ಮಾಡ್ತಾ ಇದ್ದೀವಿ. ಇದು ಕೇವಲ ಒಂದು ನಡೆ ಅಲ್ಲ, ಇದರ ಹಿಂದೆ ಒಂದು ಮಹತ್ವವಾದಂತಹ ಇತಿಹಾಸ ಇದೆ. ಚುರುಕಾಗಿ ಹೇಳ್ತೇನೆ, ಹಜರತ್ ಆಜರಾರ್ ರಲಿಯಲ್ಲಾಹು ರವರ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರಿಗಾಗಿ ನೀರಿಗಾಗಿ ಹುಡುಕುತ್ತಾ ಈ ಸಫಾ ಮತ್ತು ಮರ್ವಾ ನಡೆ 7 ಬಾರಿ ಓಡಿದರು. ಅವರ ಸಹನೆಯು ಮತ್ತು ಅಲ್ಲಾಹನ ಮೇಲೆ ಇದ್ದ ನಂಬಿಕೆಯನ್ನು ನೆನಪಿಸುವುದಕ್ಕೆ ನಾವು ಇವತ್ತು ಈ ಸಹಿ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಹಸಿರು ಲೈಟ್ ಇರುವ ಜಾಗದಲ್ಲಿ ಪುರುಷರು ಸ್ವಲ್ಪ ವೇಗವಾಗಿ ನಡೆಯುತ್ತಾರೆ. ಉಳಿದ ಜಾಗದಲ್ಲಿ ಶಾಂತವಾಗಿ ನಡೆದು ದುವಾ ಮಾಡ್ತಾರೆ. ಹಸಿರು ಇರುವ ಜಾಗದಲ್ಲಿ ಪುರುಷರು ಸ್ವಲ್ಪ ವೇಗವಾಗಿ ನಡೆಯುತ್ತಾರೆ. ಯಾಕೆಂದರೆ ಅಲ್ಲಿ ಹಜರತ್ ಅಜರ ರಲಿಯಲ್ಲಾಹು ಅನ್ಹು ತಮ್ಮ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂಗಾಗಿ ನೀರಿಗಾಗಿ ಹುಡುಕುತ್ತಾ ಸ್ವಲ್ಪ ಹೊತ್ತು ಓಡಿದಂಥ ಸ್ಥಳವಾಗಿರುತ್ತೆ. ಅದಕ್ಕಾಗಿ ಪುರುಷರು ಓಡುತ್ತಾರೆ. ಈ ಸಫಾ ಮತ್ತು ಮರ್ವಾ ನಡೆಯುವಾಗ ಮನಸ್ಸಿನಲ್ಲಿ ಒಂದು ವಿಭಿನ್ನ ಭಾವನೆ ಇರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ನಾವು ದುವಾ ಮಾಡ್ತೇವೆ, ಅಲ್ಲಾಹನ ಸಹಾಯವನ್ನು ನೆನಪಿಸುತ್ತೇವೆ. ಸಫಾ ಮರ್ವಾ ಮುಗಿದ ನಂತರ ನಾವು ನೇರವಾಗಿ ನಮಾಜ್ ಮಾಡಿ ಅಲ್ಲಿಂದ ದುವಾ ಮಾಡಿ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಅಲ್ಲಿಂದ ನೇರವಾಗಿ ಕೂದಲು ತೆಗೆಯಲು ಹೋದೆವು. ಅಲ್ಹಮ್ದುಲಿಲ್ಲಾ, ನಮ್ಮ ಈ ಉಮ್ರಾ ಪಯಣ ಯಶಸ್ವಿಯಾಗಿ ಮುಗಿದಿದೆ. ಅಲ್ಲಾಹನು ನಮ್ಮ ಎಲ್ಲ ಇಬಾದತ್ಗಳನ್ನು ಕಬೂಲ್ ಮಾಡಲಿ. ಮತ್ತೆ ಈ ಪವಿತ್ರ ಸ್ಥಳಕ್ಕೆ ಬರೋ ಭಾಗ್ಯವನ್ನು ನೀಡಲಿ. ಆಮೀನ್. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಸ್ಸಲಾಮು ಅಲೈಕುಂ.